ಹರೇ ಶ್ರೀನಿವಾಸ. ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮ್ಮ ಹೆಸರನ್ನು ಹೇಳಿ. ವಸಂತ ಮಾಧವಮೂರ್ತಿ. ವಸಂತ ಮಾಧವಮೂರ್ತಿ, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಪ್ರಶ್ನೆಗಳನ್ನು ನಾನು ಆರಂಭ ಮಾಡ್ಬೋದಾ? ನಮಗೆ ರೆಡಿ ಇದ್ದೀರಿ? ರೆಡಿ. ಓಕೆ. ಮೊದಲನೇ ಪ್ರಶ್ನೆ ತಮಗೆ. ಪ್ರಳಯ ರಾತ್ರಿಯ ಕೊನೆಯಲ್ಲಿ ಪರಮಾತ್ಮನು ಎಚ್ಚೆತ್ತ ಮೇಲೆ ವಟಪತ್ರಕ್ಕೆ ಏನಾಗುತ್ತದೆ? ಇನ್ನೊಂದ್ಸಲಿ ಕೇಳ್ತೀನಿ, ಅಂದರೆ ಕನ್ಫರ್ಮ್ ಮಾಡ್ಕೊಳ್ರಿ. ಎರಡು ಸಲ ಕೇಳುವಾಗ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಆನ್ಸರ್ ಹೇಳ್ರಿ, ಅಂದರೆ ಎಲ್ಲೂ ನಿಮಗೆ ವ್ಯತ್ಯಾಸ ಆಗೋದಿಲ್ಲ. ಪ್ರಳಯ ರಾತ್ರಿಯ ಕೊನೆಯಲ್ಲಿ ಪರಮಾತ್ಮನು ಎಚ್ಚೆತ್ತ ಮೇಲೆ ವಟಪತ್ರಕ್ಕೆ ಏನಾಗುತ್ತದೆ? ವಟಪತ್ರವು ಭೂದೇವಿಯನ್ನು ಸೇರಿಕೊಳ್ಳುತ್ತದೆ. ಜೋರಾಗಿ ಚೆನ್ನಾಗಿ. ವಟಪತ್ರವು ಭೂದೇವಿಯನ್ನು ಸೇರಿಕೊಳ್ಳುತ್ತದೆ. ಭೂದೇವಿಯಲ್ಲಿ ಸೇರಿಕೊಳ್ಳುತ್ತದೆ, ಸರಿಯಾದ ಉತ್ತರ. ಅಂದರೆ ಇದು ಮುಗಿದ ಮೇಲೆ ನಂತರ ಕೊನೆಯಲ್ಲಿ ಏನಾಗುತ್ತೆ? ವಟಪತ್ರವು ಭೂದೇವಿಯಲ್ಲಿ ಸೇರಿಕೊಳ್ಳುತ್ತದೆ, ಸರಿಯಾದ ಉತ್ತರ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ಘಸಣಿಯಾಗುವೆ ಭಾವ ವಿಷಯ ವಾರಿಧಿಯೊಳಗೆ, ಶಶಿಮುಖಿ ಕರುಣದಿ ಕಾಯೇ ಅಮ್ಮ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ಪರರ ಅನ್ನವನುಂಡು ಪರರ ಧನವ ಕಂಡು, ಪರಿಪರಿ ಕ್ಲೇಶಗಳುಂಡು. ವರಲಕ್ಷ್ಮಿ ನಿನ್ನ ಚಾರು ಚರಣ ಮೊರೆ ಹೋಕ್ಕೇನೆ, ವರಲಕ್ಷ್ಮಿ ನಿನ್ನ ಚಾರು ಚರಣ ಮೊರೆ ಹೋಕ್ಕೇನೆ. ಕರುಣದಿ ಕಣ್ಣೆತ್ತಿ ನೋಡೆ ಅಮ್ಮ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ಪ್ರಳಯ ಕಾಲದಲ್ಲಿಯೂ ಕೂಡ ವಟಪತ್ರ ಆಗಿ ಇದಾಗಿ ಎಲ್ಲ ಈ ಸರ್ವ ಒಂದು ಇದರಲ್ಲೂ ಕೂಡ ತಾಯಿ ಮಹಾಲಕ್ಷ್ಮಿ ಪತಿಯೊಂದಿಗೆ ಪರಮಾತ್ಮನೊಂದಿಗೆ ಇರ್ತಾಳೆ ಅಂತ ಹೇಳಿ ಆಕೆಯನ್ನೇ ನಾವು ಕೇಳ್ಕೋಬೇಕು. ಅಂಥ ಒಂದು ಮಹಾನುಭಾವನ ತಿಳಿಲಿಕ್ಕೆ ನಮಗೆ ಲಕ್ಷ್ಮೀ ದೇವಿಯನ್ನು ಕೇಳ್ಕೋಬೇಕು. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಮೂಲ ಪ್ರಕೃತಿಯ ಒಂದೊಂದು ಪರಮಾಣುವು ಸಾವಯವ ಆಗಿದೆ ಎಂದು ಶ್ರೀ ವಿಜಯದಾಸರ ವಾಣಿಯ ಅರ್ಥವನ್ನು ವಿವರಿಸಿರಿ. ಇನ್ನೊಂದು ಬಾರಿ ಕೇಳ್ತೀನಿ. ಮೂಲ ಪ್ರಕೃತಿಯ ಒಂದೊಂದು ಪರಮಾಣುವು ಸಾವಯವ ಆಗಿದೆ ಎಂದು ಶ್ರೀ ವಿಜಯದಾಸರ ವಾಣಿಯ ಅರ್ಥವನ್ನು ವಿವರಣೆ ಮಾಡಿ ಹೇಳಿ. ಅನೇಕ ಅನೇಕ ಸೂಕ್ಷ್ಮ ಅಂಶಗಳಿಂದ ಕೂಡಿರುತ್ತದೆ ಎಂದು ತಿಳಿಯುತ್ತೆ. ಇನ್ನೊಂದು ಸ್ವಲ್ಪ ಜೋರಾಗಿ ಚೆನ್ನಾಗಿ ಹೇಳಿ. ಅನೇಕ ಅನೇಕ ಸೂಕ್ಷ್ಮ ಅಂಶಗಳಿಂದ ಕೂಡಿರುತ್ತದೆ ಎಂದು ತಿಳಿಯುತ್ತೆ. ಕೂಡಿದಾಗಿರುತ್ತದೆ ಎಂದು ತಿಳಿಯುವುದು ಸರಿಯಾದ ಉತ್ತರ. ಪ್ರಶ್ನೆ ಬರೋಣ. ಭೂಲೋಕದ ಏನು ಅನಿಸ್ತಾ ಇದೆ ನಿಮಗೆ ಈ ಪಂಚೀಕರಣ? ಇವಾಗ ಓದ್ಕೊಂಡು ಸ್ವಲ್ಪ ಈಸಿ ಆಗ್ತಾ ಇದೆ. ಅಂದ್ರೆ ಯಾವ್ದಾದ್ರು ಅಧ್ಯಯನ ಮಾಡಿದ್ರೆ ತುಂಬಾ ಅಂದ್ರೆ ಬಹಳ ಕ್ಲಿಷ್ಟವಾಗಿದೆ. ಇದು ಇಷ್ಟ ಆಗಿದೆ, ಆದ್ರೆ ಕಷ್ಟ ಅಂತ ಕ್ಲಿಷ್ಟವಾಗಿದೆ, ಕಷ್ಟವಾಗಿದೆ, ಇಷ್ಟವಾಗಿದೆ. ಓಕೆ, ಆದ್ರೂ ಬಿಡಲ್ಲ. ಹೌದು. ಅಲ್ಲ, ಪರಮಾತ್ಮನ ಹೊಂದೋದು ಕಷ್ಟ ಅಂತ ಬಿಡ್ತೀವಿ ಅಂದ್ರೆ? ಹೌದು. ಸುಮ್ಮನೆ ದೊರಕುವುದು ಮೋಕ್ಷ, ಅದರಿಂದ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಅಂತೂ ಮಾಡ್ತಾನೆ ಇರಬೇಕು. ಭೂಲೋಕದ ಮೂರನೇ ಪ್ರಶ್ನೆ ತಮಗೆ. ಭೂಲೋಕದ ತಮೋಭಾಗದ ವಿಸ್ತಾರವು ಎಷ್ಟು? ಭೂಲೋಕದ ತಮೋಭಾಗದ ವಿಸ್ತಾರವೆಷ್ಟು? 14 ಕೋಟಿ, ಆಮೇಲೆ 28 ಲಕ್ಷ 57,000ರಿಂದ ವಿಸ್ತಾರವಾಗಿದೆ. ಇನ್ನೊಂದ್ಸಲಿ ಹೇಳ್ಬಿಡ್ತೀರಾ? 14 ಕೋಟಿ 28 ಲಕ್ಷ 57,000ದಿಂದ ವಿಸ್ತಾರವಾಗಿದೆ. 1000 ಯೋಜನ ವಿಸ್ತಾರವಾಗಿದೆ. ಸರಿಯಾದ ಉತ್ತರ ನೋಡ್ರಿ.
ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ಹೌದು. ತಮೋಭಾಗದ ವಿಸ್ತಾರವನ್ನು ಹೇಳಿದ್ರು ಭೂಲೋಕದ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಕ್ತರಿಗೆ ಅತಿಶಯ ಆನಂದವನ್ನು ಕೊಡುವ ಉದ್ದೇಶದಿಂದ ಅತಿಶಯ ಆನಂದವನ್ನು ಕೊಡುವ ಉದ್ದೇಶದಿಂದ ಶ್ರೀಹರಿ ಮತ್ತು ಲಕ್ಷ್ಮೀ ದೇವಿಯರು ಯಾವ ರೂಪವನ್ನು ಧರಿಸಿ ಆಟವನ್ನು ಆಡಿದರು? ಶ್ರೀಲಕ್ಷ್ಮಿ ಮತ್ತೆ ಶ್ರೀಹರಿ ಇಬ್ಬರು ಸೇರಿ ಕುದುರೆಯ ರೂಪವನ್ನು ಧರಿಸಿ ಆಟವನ್ನು ಆಡಿದರು. ಸಂತೋಷದಿಂದ ಆಟ ಆಡಿದರು. ಯಾರೊಂದಿಗೆ? ಮುಕ್ತ ಜೀವನ ಅಲ್ವಾ? ಮುಕ್ತರೊಂದಿಗೆ ಏನಂದ್ರೆ ಇಬ್ಬರು ಕುದುರೆಯ ರೂಪವನ್ನು ತಳೆದು ಮುಕ್ತರೊಂದಿಗೆ ಸಂತೋಷದಿಂದ. ಈಗ ಇನ್ನೊಂದ್ಸಲಿ ನಾವು ಅದನ್ನ ಇದು ಮಾಡೋಣ. ಮುಕ್ತರಿಗೆ ಅತಿಶಯ ಆನಂದವನ್ನು ಕೊಡುವ ಅಂದ್ರೆ ಅಲ್ಲಿ ಆನಂದ ಇದೆ ಅಂತ ಹೇಳಿದ್ದಾರೆ, ಅದನ್ನ ಇದು ಮಾಡ್ಬೇಕಲ್ವಾ? ಅದಕ್ಕೆ ಮುಕ್ತರಿಗೆ ಅತಿಶಯ ಆನಂದವನ್ನು ಕೊಡುವ ಉದ್ದೇಶದಿಂದ ಶ್ರೀಹರಿ ಮತ್ತು ಲಕ್ಷ್ಮೀ ದೇವಿಯರು ಯಾವ ರೂಪವನ್ನು ಧರಿಸಿ ಆಟವನ್ನು ಆಡಿದರು ಅಂದ್ರೆ ಇಬ್ಬರು ಕುದುರೆಯ ರೂಪವನ್ನು ತಳೆದು ಅಂದ್ರೆ ಧರಿಸಿ ಮುಕ್ತರೊಂದಿಗೆ ಆನಂದವಾಗಿ ಅವರಿಗೆ ಆನಂದವನ್ನು ಕೊಡುವುದಕ್ಕೋಸ್ಕರವಾಗಿ. ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ. ಗರುಡ ಮಾರ್ಗದ ದೇವತಾಲಯದಲ್ಲಿ ನಿರಋತಿಗೆ ಯಾರಲ್ಲಿ ಲಯ ಹೇಳಿದೆ? ಯಮನ. ಇನ್ನೊಂದ್ಸಲಿ ಕೇಳಿ. ಗರುಡ ಮಾರ್ಗದ ದೇವತಾಲಯದಲ್ಲಿ ನಿರುತಿಗೆ ಯಾರಲ್ಲಿ ಲಯ ಹೇಳಿದೆ? ಯಮನಿಗೆ. ಯಮ ಲಯ ಯಾರಲ್ಲಿ? ಯಮನ ಲಯ. ಸರಿ, ಯಮನ ಲಯ ಅಲ್ಲ, ಯಮನಲ್ಲಿ ಲಯ. ಸರಿಯಾದ ಉತ್ತರ. ಏನಂದ್ರೆ ಇಲ್ಲಿ ಎಲ್ಲಿ ಲಯ ಆಗತ್ತೆ ಅನ್ನೋದು ಬೇಕಲ್ವಾ? ಯಮ ಕರೆಕ್ಟು, ಅವನಲ್ಲಿ ಲಯ ಆಯಿತು ಅಂತ. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು.